ಬೈಲಹೊಂಗಲ ತಾಲೂಕು ವನ್ನೂರು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಮಕ್ಕಳ ಕಣ್ಣೀರ ಕಥೆ ಇದು. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡಲಿಲ್ಲ ಎನ್ನುವಂಥ ಗಾದೆಯಲ್ಲಿ ನಿಜವಾಗಿಬಿಟ್ಟಿದೆ. ಹೌದು, ಸರ್ಕಾರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಸರ್ಕಾರ ಅನೇಕ ಸವಲತ್ತುಗಳನ್ನು ನೀಡ್ತಾ ಇದೆ. ಆದರೆ ಇಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದ ಹಾಗಿದೆ. ಈ ಮಕ್ಕಳು ಮಾತ್ರ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಖೈದಿಗಳ ಥರ ಇಲ್ಲಿನ ಸಿಬ್ಬಂದಿಗಳು ಮಕ್ಕಳಿಗೆ ಟ್ರೀಟ್ ಮಾಡ್ತಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಸಿಂಚನ ಸಂಗನಗೌಡರ ಅಡುಗೆ ಸಿಬ್ಬಂದಿಗಳು ಮಕ್ಕಳಿಗೆ ಖೈದಿಗಳ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಈ ಮಹಾತಾಯಿಗೆ ಮಕ್ಕಳನ್ನು ನೋಡಿಕೊಳ್ಳೋಕೆ ಇವರು ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರೂ ಒಂದು ಒಳ್ಳೆ ಹುದ್ದೆಗೆ ಸೇರಿ ದೇಶಕ್ಕೆ ಒಂದು ಕೊಡುಗೆಯಾಗಿ ಬೆಳೀಲಿ ಅಂತ, ಸರಿದಾರಿಯಲ್ಲಿ ನಡೆದುಕೊಳ್ಳಿ ಅಂತ, ಬಡ ಮಕ್ಕಳು ನೋಡಿಕೊಳ್ಳಲಿ ಅಂತ ಸರ್ಕಾರ ಇವಳಿಗೆ ಸಂಬಳ ಕೊಟ್ಟು ಹಾಸ್ಟೆಲ್ ವಾರ್ಡನ್ ಹುದ್ದೆ ಕೊಟ್ಟಿದೆ. ಆದರೆ ಈಕೆ ಆ ಮಕ್ಕಳನ್ನು ಒಂದು ಖೈದಿಗಳ ಥರ ಒಂದು ಟ್ರೀಟ್ ಮಾಡ್ತಿದ್ದಾಳೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಮೇಲಾಧಿಕಾರಿಗಳು ಬಂದರೆ ಅವರ ಮುಂದೆ ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡ್ರೆ ಮನ ಬಂದಂತೆ ಹೊಡೆಯುವುದು ಹಾಗೂ ನಿನಗೆ TC ಕೊಟ್ಟು ಮನೆಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕ್ತಾಳಂತೆ. ಈ ಹೇಯ ಕೃತ್ಯ ನಡೀತಾ ಇದ್ರು ಕೂಡ ಬೈಲಹೊಂಗಲ ತಾಲೂಕಿನ ವನ್ನೂರು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮಕ್ಕಳು ತಮ್ಮ ನೋವನ್ನು ಯಾರಿಗೆ ಹೇಳದೆ ಹೆದರಿ ಭಯದಲ್ಲಿ ಬದುಕ್ತಿದ್ದಾರೆ ಅಂತ ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ತೋಡಿಕೊಂಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಭದ್ರು ದಂಡಿನವರು ತಮ್ಮ ಸಹಚರರೊಂದಿಗೆ ಹೋಗಿ ನೋಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಇನ್ನಾದರೂ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಮೇಲಾಧಿಕಾರಿಗಳು ಇನ್ನೂವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದು ತುಂಬ ಬೇಸರದ ಸಂಗತಿ. ನಮ್ಮ ವಾಹಿನಿಯ ಫೋನ್ ಮೂಲಕ ಸಂಪರ್ಕ ಮಾಡಿದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ನೀಡಿಲ್ಲ. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಭದ್ರು ದಂಡಿನವರು ತುಂಬಾ ಆಕ್ರೋಶಭರಿತವಾಗಿ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನು ಮಾತನಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಇವರ ವಾರ್ಡನ್ ಆಗಿರ್ಬೋದು, ಅಡಿಗೆ ಸಹಾಯಕರಾಗಿರ್ಬೋದು, ಏನೇನತ್ತ ಅಂತಾರೆ ನಿಮ್ಗೆ? ಅವ್ರ ಪೂರ್ತಿ ಹೆಸರು ಏನೈತಪ್ಪ? ಎಲ್ಲ ಪೂರ್ತಿ ಹಾಸ್ಟೆಲ್ ಪೂರ್ತಿ ಸ್ವಚ್ಛ ಮಾಡೋರು ಎಲ್ಲ ನೀವ? ಎದಕ್ ಮಾಡಿದ್ರ? ಎದಕ್ ಮಾಡಿದ್ರು? ಹೋಗ್ಲಾರ ಕಾಟ್ಕ್ಯಾಡ್ ಬಿಡಿದು ಯಾವಾಗ ಬಡದಾರ? ಯಾವಾಗ ಬಡದ್ರಪ್ಪ? ಇವರ ಬಡದಾರ? ಮತ್ತೆ ಬತ್ತಿನ ಸಮಸ್ಯೆ ಅಳವಾರ ಆ ಒಂದ ಕಾರಣ ಕೊಡೋದು ಏನು ದಿನ ರೀತಿ ಬೈಯೋದು ಬಡಿಯೋದು ಯಾರಿಗಾರಿ ಹೇಳ್ರಂದ್ರೆ ಅನ್ಸೋದು, ಬರೀ ಅನ್ಸೋದು. ಬೇಯೋದು ಹೇಳ್ಬೇಡ. ಗುರುಗಳ